ಪ್ರತಿಶತ 100ಕ್ಕೆ 100ರಷ್ಟು ಇವತ್ತು ಮತದಾನ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ 5 ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ, ಆ ಸಂದರ್ಭದಲ್ಲಿ 9ನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ. ಬಹುಶಃ ಇದು ಕರ್ನಾಟಕ ರಾಜ್ಯ ಅಲ್ಲ, ಬಹುಶಃ ದೇಶದಲ್ಲಿ 45 ವರ್ಷ ಸತತವಾಗಿ 9 ಸಲ ನಿರ್ದೇಶಕರಾಗಿ ಆಯ್ಕೆ ಇದರಲ್ಲಿ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ. ಸಾಯಂಕಾಲ 5 ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಆಜ್ಞೆ ಅನ್ನೋದ್ರ ಬಗ್ಗೆ ಮಾನ್ಯ ನಮ್ಮ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದು ಬಹುಶಃ ಇವತ್ತು ಕೌಂಟಿಂಗ್ ಆಗುವುದು ಅಥಣಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ್ ಈ 3 ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ. ಇನ್ನು ಉಳಿದಂಥ ಬೈಲೊಂಗಲ್, ಕಿತ್ತೂರ್ ಮತ್ತು ನಿಪ್ಪಾಣಿ, ಹುಕ್ಕೇರಿ ಈ 4 ಕೌಂಟಿಂಗನ್ನು ಮಾಡ್ತಾರೆ. ನಮ್ಮ ಎದುರಿಗೇನೆ ಕೌಂಟಿಂಗನ್ನು ಮಾಡ್ತಾರೆ. ಆದರೆ ಈ 4 ತಾಲೂಕಿಗೆ ಸಂಬಂಧಪಟ್ಟಕ್ಕಂಥ ಕೋರ್ಟ್ನ ಆದೇಶ ಪ್ರಕಾರ ಕೆಲವಷ್ಟು 4 ಮತಗಳು ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ. ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶನ ಕೊಡ್ತದೆ ಅದನ್ನು ಬರುವ 28ನೇ ತಾರೀಕಿನ ದಿವಸ ಆ ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡೋದ್ರ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತಾರೆ. ಹೌದು, ಮದೀಗ ಓಡಾಕ್ ನಿಂತಾರ ಫಸ್ಟ್ ನಾನ ಬರ್ತಂತ ನೆಕ್ಕಿದಾಗ ನಿಲ್ತಾನು, ಮದೀಗ ನಾ ಆಶೆ ಬರುತ್ತನು. ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ, ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನು ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದ. ಅದು ಆತ್ಮವಿಶ್ವಾಸ ನನಗಿದೆ. ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ. ಅದನ್ನ ಚಲೋ ಕೇಳಿದ್ವಿ. ಯಾಕಂದ್ರೆ ಮೊದಲನೇದು ಬಹುಶಃ 1986ರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ನಿ. 86ರಲ್ಲಿ ನನ್ನ ವಿರುದ್ಧ ಮೆಟಗೂಡ್ ಅಂತ ಬೈಲೊಂಗಲ್ದವ್ರು ನಿಂತಿದ್ರು. ಅವಾಗ 101 ಹೋಟ್ ನನಗೆ ಬಿದ್ದಿದ್ದು, ಅವ್ರಿಗೆ 40 ಬಿದ್ದಿದ್ದು. ಅದು ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರ್ಕಿಲ್ಲ. ಈ ವರ್ಷ ಅಂದರೆ ಮೊದಲನೇ ಚುನಾವಣೆ ಒಂದು, ಇದು 9ನೇ ಬಾರಿ ಚುನಾವಣೆ. 2 ಆಗಿದಾವ, ಬಾಕಿಯೂ 7 ಅವಿರೋಧವಾಗಿ ಆಯ್ಕೆ ಇದಾವ. ಜಿಲ್ಲೆಯ ಹಿರಿಯರ ಸಹಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಆಯ್ಕೆ ಆಗಿದೆ. ಈ ಸಲ ರಾಮ್ ಲಕ್ಷ್ಮಣ್ ಟ್ರೆಂಡ್ ಒಂದಿತ್ತು. ರಾಮ್ ಲಕ್ಷ್ಮಣ್ ಹ್ಯಾಮ್ ಟ್ರೆಂಡ್ ಐತಿ. ಅದು ನೀವು ಒಮ್ಮೆ ಬಿಡ್ತೀರಿ, ಒಮ್ಮೆ ಹಿಡಿತೀರಿ. ನಿಮ್ಗೆ ಯಾವ ಬೇಕಾಗ ಜೋಡಿಸ್ಕೋತೀರಿ, ಯಾವ ಬೇಕಾಗ ಬಿಡ್ತೀರಿ. ರಾಮ್ ಲಕ್ಷ್ಮಣ್ ಟ್ರೆಂಡ್ ಮೊದ್ಲಿಂದು ಐತಿ, ಹಿಂದೂ ಐತಿ, ಈಗೂ ಐತಿ, ಮುಂದೂ ಇರ್ತೈತಿ. ಎಲ್ಲೆಲ್ಲಿ ದಬ್ಬಾಳಿಕೆ, ಗುಂಡಾಗಿರಿ, ಏನೇನು ಕಾರ್ಯಕ್ರಮ ಯಾರು ಹಾಕಿರ ಅಲ್ಲಿಬ್ರು ಬಂದ್ ನಾವು ಇಬ್ರು ರಾಮ್ ಲಕ್ಷ್ಮಣ ಇನ್ನೂ ಅದಾರ ಒಂದು 5-6 ಮಂದಿ, ಅವರೆಲ್ಲ ಕರ್ಕೊಂಡ್ ಬಂದ್ ನಿಲ್ತೇವೆ. ಏನು ನಮಗ್ ಗೊತ್ತಾಗಿದ್ದು, ನಮ್ಮ ಹುಕ್ಕೇರಿ ಮತಕ್ಷೇತ್ರ ಕಾಲಿಟ್ಟಾಗ ಗೊತ್ತಾತು, ಕಾಲು ತಿರಿದೆವು. ಮತ್ತೆ ಗೊತ್ತಿದ್ರಿಕಿಲ್ಲ, ಅದೇನು ಓಪನ್ ಸೀಕ್ರೆಟ್ ಐತಿ. ಕಿತ್ ಕೈಯಾಗ ಬಂದಿದ್ದು ನೀನು ಕಾನೂನು ಸಮರ ಹೋತ್ಲ ಕಿತ್ಕೊಂಡ. ಯಾವ್ದು ಕಾನೂನು ಮಾತಾಡಿದ ಬಗ್ಗೆ ಅವ್ರು ನನಗೂ ಕಾನೂನು ಐತಿ, ಅವ್ರಿಗೂ ಕಾನೂನು ಐತಿ. ಕಾನೂನು ನ್ಯಾಯಯುತವಾಗಿ ನಾನು ಹೋರಾಡ್ತಾನೆ, ಅವರು ಓಡಾಡ್ಲಿ. ಈಗ ನಾವು ಮಾತಾಡ್ರೆ ಕಾನೂನ, ಅವ್ರು ಮಾತಾಡ್ರೆ ಕಾನೂನು ಇಲ್ಲನ. ನಾವೇನು ಯೋಡ ಬಿಟ್ಟಿದನು. ನನಗೂ ಕೋರ್ಟ ಕಚೇರಿ ಗೊತ್ತೈತಿ, ಅವರು ಎಲ್ಲಿ ಕಾನೂನು ಪ್ರಕಾರ ಹೆಂಗೆ ಇಡ್ಬೇಕು ಅದು ಗೊತ್ತೈತಿ. ಅವ್ರ ಚಂಡ ಅವ್ರು ಹೋಗಿದ್ದಾರು, ನಮ್ಮ ಚಂಡ ನಾವು ಇಟ್ಟು ಇಷ್ಟ. ಅವ್ರಿಗೆ ಸ್ಪಿನ್ ಹೋಗಿ ಯಾಕೆ ಬರಂಗಿಲ್ಲ, ನಾವು ಸ್ಪಿನ್ ಹೋಗಿತ್ತು. ಲೆಟರ್ ಬರ್ದಿದ್ದೀರಿ ಅಂತಂದ್ರೆ ಏನು ಇಶ್ಯೂ ಸಲುವಾಗಿ AK-14 ಸಲುವಾಗಿ ಈಗಾಗಲೇ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಮತ್ತು CBIನ ಮುಖ್ಯಸ್ಥರಿಗೆ ಈ ಪ್ರಕ್ರಿಯೆಯಲ್ಲಿ ನಾನು ಇವತ್ತು ದಿವಸ ಪತ್ರವನ್ನು ಬರೆದಿದ್ದೇನೆ. ಆಗಿರ್ತಕ್ಕಂಥ 3 ವಿಷಯಗಳ ಬಗ್ಗೆ ಬರೆದಿದ್ದೀನಿ. ಒಂದನೇದ್ದು, ಈ ಒಂದು 88ರಲ್ಲಿ
1988 ಡಿಸೆಂಬರ್ 5 ಆಗಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ ಮತ್ತು AK-47 ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಎರಡನೇದಾಗಿ ಕೊಣ್ಣೂರು ಗಲಭೆ 95, 96ರಲ್ಲಿ ಆ ಗೋಕಾಕ್ ಮಿಲ್ಲಿನ ಒಂದು ಯೂನಿಯನ್ದ ಒಂದು ಸಂದರ್ಭ ಆಗಿರ್ತಕ್ಕಂಥ ಗಲಭೆಯಲ್ಲಿ ಒಂದು 10-16 ಜನ ಸತ್ತು ಹೋದ್ರು. ಮರ್ಡರ್ ಒಳಾದ್ರು, ಕೊಲೆ ಅದು ಏನೇನೋ ಅದು ಅದರ ಬಗ್ಗೆನೂ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕಂತ ಮಾತನ್ನು ಹೇಳಿದ್ದೇನೆ. ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಬಹುಶಃ ಅವರು 88-90 ಇಸ್ವಿಯಲ್ಲಿ ಅಲ್ಲಿ ದುಡ್ಡು ಸಾಲ ತಗೊಂಡಿದ್ರು. ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈಸೆ ದುಡ್ಡು ಇಲ್ಲ, ಬಡ್ಡಿ ಇಲ್ಲ, ಅಸಲು ಇಲ್ಲ, ಬಡ್ಡಿ ಇಲ್ಲ, ಕಂತು ಇಲ್ಲ, ಏನೂ ಕಟ್ಟಿಲ್ಲ. ಅದ್ರ ಬಗ್ಗೆನೂ ಸಹಿತ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನು ಬರ್ತೇನೆ. ಈಗಾಗಲೇ CBI COD ತನಿಖೆ ಆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಮ್ಯಾಗಿದೆ. ಅದನ್ನು ಸಹಿತ ರಾಜ್ಯ ಸರ್ಕಾರದವರು ಮುಂದುವರಿಸಬೇಕು ಮತ್ತು CBI ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರೆದಿದ್ದೇನೆ. ಅವಶ್ಯಕತೆ ಬಿದ್ದರೆ ಹೋಗಿ ಡೆಲ್ಲಿಗೆಲ್ಲ ಕಲ್ಕತ್ತಾಗ ಅವರು ಕಲ್ಕತ್ತಾಗ ಹೋಗ್ಬೇಕು. ನಿನ್ನೆ ಬರ್ದಾನೆ ಹೋಗಿ ಮುಟ್ಲಿಲ್ಲ. ಏನ್ ತುಂಬಿಡ್ರು ಭಾರತ ದೇಶ ಇದೆ, ಇನ್ನ ಡಾಕ್ ಗರ್ ಐತ್ ನಮ್ಮದ, ಇನ್ನ ಹೆಗಲ ಹಾಕಂದ್ ಬೈಸ್ನಾಗ ಹೋಗಿ ಮುಟ್ಬೇಕು. ನಾವು ಪೋಸ್ಟ್ ಮಾಡಿ ಹೋಗಿ ಎಲ್ಲಿ ಮಗನ ಮಿನಿ ವಿಕೆಟ್ ಹೋಗಿರ್ಬೇಕು. ಅದು ಬಂದದಕ್ಕ ಹಂಗೆ ಅವಶ್ಯಕತೆ ಬಂದ್ರೆ ದಿಲ್ಲಿಗೆ ಅದು ಹೋಗಿ ಬರುವಂತ ಕೆಲಸ ಮಾಡ್ತೀವಿ.